ಪದ ಅಥವಾ ಶಬ್ದ ನಿರ್ದಿಷ್ಟವಾದ ಅಥವಾ ಸ್ಪಷ್ಟವಾದ ಅರ್ಥವನ್ನು ಕೊಡುವ ಅಕ್ಷರ ಅಥವಾ ಅಕ್ಷರಗಳ ಸಮೂಹವೇ ಪದ. ಈ ಪದ ಅಥವಾ ಶಬ್ದದಲ್ಲಿ ಎರಡು ಪ್ರಕಾರಗಳಿವೆ. ಮೊದಲನೆಯದು ನಾಮಪದ, ಎರಡನೆಯದು ಕ್ರಿಯಾಪದ. ಒಂದೊಂದೇ ನೋಡೋಣ ಬನ್ನಿ. ನಾಮಪದ. ನಾಮಪದ ಎಂದರೆ ಭಾಷೆಯಲ್ಲಿ ಬಳಕೆಗೊಳ್ಳುವ ಬಗೆ ಬಗೆಯ ಹೆಸರುಗಳನ್ನು ತಿಳಿಸುವ ಶಬ್ದಗಳಿಗೆ ನಾಮಪ್ರಕೃತಿ ಎನ್ನುತ್ತೇವೆ. ಇದು ನಾಮಪದದ ಮೂಲರೂಪ. ಉದಾಹರಣೆಯಾಗಿ ರಾಮ, ಸೀತೆ, ಗಿಡ, ಮನೆ, ವಿಜಾಪುರ, ಅಥಣಿ ಮೊದಲಾದವು. ಈ ನಾಮಪದದ ಮೂಲರೂಪವಾದ ನಾಮಪ್ರಕೃತಿಯ ಸರ್ವವಿಧ ವಿಭಕ್ತಿ ಪ್ರತ್ಯಯಗಳನ್ನು ಪಡೆಯುವುದರ ಮೂಲಕ ನಾಮಪದವಾಗಿ ಸಿದ್ಧಗೊಳ್ಳುತ್ತದೆ. ನಾವು ನಾಮಪ್ರಕೃತಿ ಮತ್ತು ನಾಮಪದದ ಬಗ್ಗೆ ತಿಳಿಯೋಣ. ನಾಮಪ್ರಕೃತಿ. ನಾಮಪದ: ರಾಮ, ರಾಮನು; ಸೀತೆ, ಸೀತೆಯನ್ನು; ಮನೆ, ಮನೆಯಿಂದ; ಕಾಡು, ಕಾಡಿಗೆ. ಇನ್ನು ನಾವು ಮುಂದುವರಿದು ನಾಮಪ್ರಕೃತಿಯ ಪ್ರಕಾರಗಳ ಬಗ್ಗೆ ತಿಳಿಯೋಣ. ನಾಮಪ್ರಕೃತಿಯ ಪ್ರಕಾರಗಳು. ನಾಮಪ್ರಕೃತಿಯ ಪ್ರಕಾರಗಳನ್ನು ರಚನೆಯ ಹಿನ್ನೆಲೆಯಲ್ಲಿ ನಾಮಪ್ರಕೃತಿಯನ್ನು ಎರಡು ಪ್ರಕಾರಗಳಲ್ಲಿ ವಿಂಗಡಿಸುತ್ತೇವೆ. ಮೊದಲನೆಯದು ಸಹಜ ನಾಮಪ್ರಕೃತಿ, ಎರಡನೆಯದು ಸಾಧಿತ ನಾಮಪ್ರಕೃತಿ. ಒಂದೊಂದೇ ನೋಡೋಣ ಬನ್ನಿ. ಮೊದಲನೆಯದು ಸಹಜ ನಾಮಪ್ರಕೃತಿ. ಸಹಜ ನಾಮಪ್ರಕೃತಿ ಎಂದರೆ ಮೂಲದಿಂದಲೂ ಯಾವುದೇ ಬದಲಾವಣೆಯಿಲ್ಲದೆ ಒಂದೇ ರೀತಿಯಾಗಿ ಬಳಕೆಯಾಗುವ ನಾಮಪ್ರಕೃತಿಗಳಿಗೆ ಸಹಜ ನಾಮಪ್ರಕೃತಿ ಎಂದು ಕರೆಯುತ್ತೇವೆ. ಉದಾಹರಣೆಯಾಗಿ ರಾಮ, ಸೀತೆ, ಬಸವಣ್ಣ, ಮಹಾದೇವಿ, ಗಿಡ, ಮರ, ಪುಸ್ತಕ, ಪೆನ್ನು ಇತ್ಯಾದಿ. ಎರಡನೆಯದು ಸಾಧಿತ ನಾಮಪ್ರಕೃತಿ. ಸಾಧಿತ ನಾಮಪ್ರಕೃತಿ ಎಂದರೆ ಒಂದು ನಾಮಪ್ರಕೃತಿ ತದ್ಧಿತ ಪ್ರತ್ಯಯಗಳನ್ನು ಪಡೆದು ಇನ್ನೊಂದು ನಾಮವಾಗಿ ಸಿದ್ಧಗೊಳ್ಳುವುದು, ಇಲ್ಲವೇ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಗಳು ಸೇರಿ ಒಂದೇ ನಾಮವಾಗಿ ಸಿದ್ಧಗೊಳ್ಳುವುದು, ಅಥವಾ ಕ್ರಿಯಾಪದದ ಮೂಲರೂಪವಾದ ಧಾತು ಪ್ರತ್ಯಯಗಳನ್ನು ಪಡೆಯುವುದರ ಮೂಲಕ ನಾಮವಾಗಿ ಸಿದ್ಧಗೊಳ್ಳುವುದನ್ನೇ ಸಾಧಿತ ನಾಮಪ್ರಕೃತಿ ಎಂದು ಕರೆಯುತ್ತೇವೆ. ಅವುಗಳನ್ನು ನಾವು ತದ್ಧಿತಾಂತಗಳು, ಸಮಾಸಗಳು, ಕೃದಂತಗಳು ಇದರಲ್ಲಿ ಸೇರುತ್ತವೆ. ಈಗ ನಾವು ಎಲ್ಲವನ್ನು ಒಂದೊಂದಾಗಿ ಉದಾಹರಣೆ ಸಹಿತ ತಿಳಿಯೋಣ. ತದ್ಧಿತಾಂತ. ಇದರಲ್ಲಿ ಅಣ ಅಧಿಕ ವಂತ, ಹಣವಂತ; ಗುಣ ಅಧಿಕ ವಂತ, ಗುಣವಂತ; ಬಳೆ ಅಧಿಕ ಗಾರ, ಬಳೆಗಾರ; ಗೌಡ ಅಧಿಕ ತಿ, ಗೌಡತಿ; ವಚನಕಾರ ಅಧಿಕ ತಿ, ವಚನಕಾರ್ತಿ; ಕನ್ನಡ ಅಧಿಕ ಇಗ, ಕನ್ನಡಿಗ; ಸಾಲ ಅಧಿಕ ಇಗ, ಸಾಲಿಗ; ಸಾಲ ಅಧಿಕ ಗಾರ, ಸಾಲಗಾರ. ಸಮಾಸಕ್ಕೆ ಉದಾಹರಣೆಯಾಗಿ ಹಿರಿದಾದ ಅಧಿಕ ಮಾರಿ, ಎಮ್ಮಾರಿ; ಅರಸನ ಅಧಿಕ ಮನೆ, ಅರಮನೆ; ಕೆಂಪಾದ ಅಧಿಕ ತುಟಿ, ಕೆಂದುಟಿ; ಇಂಪಾದ ಅಧಿಕ ಸರ, ಇಂಚರ; ಕೆರೆಯು ಅಧಿಕ ಹಳ್ಳವು ಅಧಿಕ ಬಾವಿಯು, ಕೆರೆ, ಹಳ್ಳ, ಬಾವಿಗಳು. ಕೃದಂತಕ್ಕೆ ಉದಾಹರಣೆಗಳು: ನೆನೆ ಅಧಿಕ ಅಪು, ನೆನಪು; ಅಳೆ ಅಧಿಕ ಅತೆ, ಅಳತೆ; ಅಂಜು ಅಧಿಕ ಇಕೆ, ಅಂಜಿಕೆ; ಹೆದರು ಅಧಿಕ ಇಕೆ, ಹೆದರಿಕೆ; ಕುಡಿ ಅಧಿಕ ತ, ಕುಡಿತ; ಬರೆ ಅಧಿಕ ಉವ ಅಧಿಕ ಅ ಅಧಿಕ ಅವನು, ಬರೆಯುವವನು; ತಿನ್ನು ಅಧಿಕ ವ ಅಧಿಕ ಅ ಅಧಿಕ ಅವಳು, ತಿನ್ನುವವಳು. ಹೀಗೆ ನಾವು ತದ್ಧಿತಾಂತ, ಸಮಾಸ ಮತ್ತು ಕೃದಂತಕ್ಕೆ ಈ ಮೇಲಿನ ಉದಾಹರಣೆಗಳನ್ನು ನಾವು ತಿಳಿಯುವುದು. ನಾಮಪ್ರಕೃತಿಯಲ್ಲಿ ಬರುವ
ಎರಡನೇ ವಿಧವಾದ ಸಾಧಿತ ನಾಮ ಪ್ರಕೃತಿಯ ಉತ್ತಮ ಉದಾಹರಣೆಗಳನ್ನಾಗಿ ನಾವು ಕಾಣಬಹುದು. ಇಂದಿನ ತರಗತಿಯನ್ನು ನಾವು ಇಲ್ಲಿಗೆ ಮುಗಿಸೋಣ. ಮುಂದಿನ ತರಗತಿಯಲ್ಲಿ ನಾಮ ಪ್ರಕೃತಿಗಳ ಬೇರೆ ಬೇರೆ ಪ್ರಕಾರಗಳ ಬಗ್ಗೆ ನಾವು ತಿಳಿಯೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಬಾಯ್.